ಬೆಳಗಾವಿಯಲ್ಲೂ ಕೂಡ ವರುಣಾರ್ಭಟ ಮುಂದುವರೆದಿದೆ. ಬೋರ್ಗರಿದು ಹರಿತಾ ಇದೆ ಗೋಕಾಕ್ ಫಾಲ್ಸ್. ಮಳೆ ನಡುವೆ ಗೋಕಾಕ್ ಜಲಪಾತದ ವೈಭವ ಒಂದು ರೀತಿಯಲ್ಲಿ ಕಣ್ಣಿಗೆ ಹಬ್ಬ. ಜಲಪಾತದ ವೀಕ್ಷಣೆಗೆ ಪ್ರವಾಸಿಗರ ದಂಡೆ ಹರಿದು ಬಂದಿದೆ. ಗೋಕಾಕ್ ಫಾಲ್ಸ್ ಬಳಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಟ್ರಾಫಿಕ್ ಜಾಮ್ನಿಂದ ಸವಾರರು ಪರದಾಡಿದ್ದಾರೆ. ಘಟಪ್ರಭಾ ನದಿಗೆ ಹರಿದು ಬರ್ತಾ ಇದೆ 60,000 ಕ್ಯೂಸೆಕ್ ನೀರು. ಈ ಸಂದರ್ಭದಲ್ಲಿ ಜಲಪಾತದ ವೀಕ್ಷಣೆ ನೋಡಿ, ಮೈದುಂಬಿ ಹರಿತಾ ಇದೆ. ಈ ಒಂದು ದೃಶ್ಯವನ್ನು ನೋಡೋದಕ್ಕೆ ಎಷ್ಟು ಕಣ್ಣು ಕೂಡ ಸಾಲದು. ಸೊ ಹಾಗಾಗಿ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಅದರ ಪರಿಣಾಮ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿ ಜನರು ಅಲ್ಲಿ ಪರದಾಡಿದ್ದಾರೆ. ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಎಷ್ಟರ ಮಟ್ಟಿಗೆ ಪ್ರವಾಸಿಗರು ಬರ್ತಾ ಇರೋದು ಗೋಕಾಕ್ ಫಾಲ್ಸ್ ಜಲಪಾತದ ವೈಭವವನ್ನು ಕಣ್ತುಂಬಿಕೊಳ್ಳೋಕೆ. ಈ ಸಂದರ್ಭದಲ್ಲಿ ಇಡೀ ರಸ್ತೆಯೇ ಸಂಪೂರ್ಣ ಟ್ರಾಫಿಕ್ ಜಾಮ್ ಆಗಿದೆ. ಈ ಕಡೆ ಮುಂದಕ್ಕೂ ಹೋಗೋಕ್ಕಾಗ್ತಿಲ್ಲ, ಈ ಕಡೆ ಹಿಂದಕ್ಕೂ ಹೋಗೋಕ್ಕಾಗ್ತಿಲ್ಲ. 2 ವೀಲರ್ಸು 4 ವೀಲರ್ಸು ಎಲ್ಲರೂ ಕೂಡ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಹಾಗಾಗಿ ವಾಹನ ಸಂಚಾರಕ್ಕೆ ಸ್ವಲ್ಪ ಜನರು ಪರದಾಡಿದ್ದಾರೆ. ಇವತ್ತು ಇಡೀ ರಾಜ್ಯವೇ ಪ್ರಾರ್ಥನೆ ಮಾಡ್ತಾ ಇರೋದು ಕಾರವಾರದಲ್ಲಾದಂಥ ಶಿರೂರು ಗುಡ್ಡ ಕುಸಿತದ ದುರಂತದ ಬಗ್ಗೆ. ಅರ್ಜುನ್ ಬದುಕಿ ಬರಲಿ ಅಂತ ಶಿರೂರು ಗುಡ್ಡ ಕುಸಿತ ಸಂಭವಿಸಿ ಇವತ್ತಿಗೆ 11ನೇ ದಿನ ಆಗಿದೆ. ಗುಡ್ಡ ಕುಸಿತದ ಸ್ಥಳದಲ್ಲಿ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. 2 ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ಗುಡ್ಡ ಬೇರೆ ಕುಸಿತೋಗಿದೆ. ರಸ್ತೆ ಮೇಲೆ ಮಣ್ಣು ತೆರವು ಮಾಡ್ತಾ ಇದ್ದಾರೆ. ಈಗ ರಸ್ತೆ ಮೇಲೆ ಬಿದ್ದಂತಹ ಮಣ್ಣಿನ ತೆರವಿನ ಕಾರ್ಯಾಚರಣೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಅಲ್ಲಿಂದಲೇ ಲೈವ್ ಕವರೇಜ್ ಮಾಡ್ತಿದ್ದಾರೆ. ಈಗ ಒಂದು ಪ್ರತ್ಯಕ್ಷ ವರದಿಯನ್ನು ಕೂಡ ಮಾಡಿದ್ದಾರೆ, ನೋಡೋಣ. ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆಗಿ ಇವತ್ತಿಗೆ 11ನೇ ದಿನ. ಇವತ್ತು ಅಲ್ಲಿಂದ ಕೇವಲ ಒಂದು 2 ಕಿಲೋಮೀಟರ್ ಮುಂದೆ ಬಂದರೆ ಈ ಒಂದು ಜಾಗದಲ್ಲಿ ಈಗ ಮತ್ತೊಂದು ಜಾಗದಲ್ಲಿ ಗುಡ್ಡ ಕುಸಿತ ಆಗಿರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ಬೋದು. ನೋಡಿ, ಒಂದು ಕಡೆ ದೊಡ್ಡ ದುರಂತವೇ ಸಂಭವಿಸಿದೆ. ಅಲ್ಲಿಂದ ಕೇವಲ 2 ಕಿಲೋಮೀಟರ್ ನಾವು ಅಂಕೋಲದ ಕಡೆ ನಾವು ಬಂದಾಗ ಈ ಜಾಗದಲ್ಲಿ ಈ ಒಂದು ಗುಡ್ಡ ಕುಸಿರೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅದನ್ನು ಈಗ ತೆರವುಗೊಳಿಸ್ತಾ ಇರುವಂಥ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. JCB ಮೂಲಕ ಆ ಒಂದು ಮಣ್ಣೇನು ರಸ್ತೆ ಮೇಲೆ ಬಿದ್ದಿತ್ತು, ಅಂದರೆ ಇಲ್ಲಿ ಅಲ್ಪ ಪ್ರಮಾಣದಲ್ಲಿ ಬಿದ್ದಿರುವಂಥದ್ದು. ಸೊ ಹಾಗಾಗಿ ಅದನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಈಗ ಮಾಡಲಾಗ್ತಾ ಇದೆ. ನೋಡಿ, ಇಲ್ಲಿಂದ ಕೇವಲ 2 ಕಿಲೋಮೀಟರ್ ಮುಂದೆ ಹೋದರೆ ನಮಗೆ ಆ ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆಗಿ ಅಲ್ಲಿ ಸಾಕಷ್ಟು ಜನ ನಾಪತ್ತೆ ಆಗಿದ್ದರು. ಅದರಲ್ಲಿ 8 ಜನರ ಮೃತದೇಹ ಪತ್ತೆ ಆಗಿದೆ. ಇನ್ನೂ 3ರ ಮೃತದೇಹ ಪತ್ತೆ ಆಗಬೇಕು. ಅಲ್ಲಿಂದ ತುಸು ದೂರದಲ್ಲೇ ಮತ್ತೊಂದು ದುರಂತ ಸಂಭವಿಸಿರುವಂಥ ದೃಶ್ಯವನ್ನು ನಮಗೆ ಇಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಶಿರೂರಿನಲ್ಲಿ 11ನೇ ದಿನವೂ ಕೂಡ ಕಾರ್ಯಾಚರಣೆ ಆಗ್ತಾ ಇದೆ. NDRF ಸೇನೆ SDRFನಿಂದ ರೆಸ್ಕ್ಯೂ ಆಪರೇಷನ್ ಆಗ್ತಾ ಇದೆ. ನದಿ ನಡುವೆಯೂ ಕೂಡ ರಕ್ಷಣಾ ಕಾರ್ಯ ಮುಂದುವರೆದಿದೆ. ರಕ್ಷಣಾ ಕಾರ್ಯಾಚರಣೆಗೆ ನದಿಯಲ್ಲಿ ರಕ್ಷಣಾ ತಂಡಗಳಿಂದ ರೆಸ್ಕ್ಯೂ ಆಪರೇಷನ್ ಮಾಡಲಾಗ್ತಾ ಇದೆ. ನಿವೃತ್ತ ಮೇಜರ್ ಜನರಲ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಇಂದ್ರಬಾಲನ್ ನೇತೃತ್ವದಲ್ಲಿ ಈ ಶೋಧ ಕಾರ್ಯ ಮುಂದುವರೆದಿದೆ. ಆ ದಿನ ಅವತ್ತು ಆದಂತಹ ಈ ದುರ್ಘಟನೆಯಲ್ಲಿ ಒಂದಷ್ಟು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಈಗ ಈ ಒಂದು ನದಿಯ ನೀರಿಗೆ NDRF ತಂಡ ಆಗಿರ್ಬೋದು, SDRF ತಂಡ ಆಗಿರ್ಬೋದು, ಇವು ಇಳಿದು ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದು. ಈ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶೇಷಗಿರಿ ಒಂದು ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ, ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರಿನ ಭೂಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಠಿಣ ಕಾರ್ಯಾಚರಣೆಯನ್ನು ನಡೆಸಬೇಕಾಗಿರುವಂಥದ್ದು. ಈಗಾಗಲೇ 11ನೇ ದಿನದ ಕಾರ್ಯಾಚರಣೆ ಇವತ್ತು ಬೆಳಗ್ಗೆ ಆರಂಭಿಸಲಾಗಿದೆ. ನೋಡ್ತಾ ಇರ್ಬೋದು, ಗಂಗಾವಳಿ ನದಿಯಲ್ಲಿ ಯಾವ ರೀತಿಯಾಗಿ ಸಂಬಂಧಪಟ್ಟಂಥ ರಕ್ಷಣಾ ತಂಡಗಳು ಕೂಡ ಕಾರ್ಯಾಚರಣೆಯನ್ನು ಕೂಡ ನಡೆಸಿದೆ. ಈಗಾಗಲೇ ನೌಕಾನೆಲೆ ಆಗಿರ್ಬೋದು, ಆರ್ಮಿ ಆಗಿರ್ಬೋದು, NDRF SDRF ತಂಡದ ಎಲ್ಲ ಸಿಬ್ಬಂದಿಗಳು ಕೂಡ ಈಗಾಗಲೇ ಗಂಗಾವಳಿ ನದಿಯಲ್ಲೂ ಕೂಡ ಒಂದು ರೀತಿಯ ಶೋಧವನ್ನು ಕೂಡ ನಡೆದಿದ್ದಾರೆ. ನಿನ್ನೆಯಿಂದ ಮೇಜರ್ ಜನರಲ್ ರಿಟೈರ್ಡ್ ಇವರ ಅಂದರೆ ಇಂದ್ರಬಾಲನ್ ಅವರ ನೇತೃತ್ವದಲ್ಲಿ ಡ್ರೋನ್ ಕ್ಯಾಮರಾವನ್ನು ಅಳವಡಿಸಿದ್ರ ಮೂಲಕ ನದಿಯಲ್ಲೂ ಕೂಡ ಶೋಧ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ 4 ಕಡೆ ಕೆಲವೊಂದು ವಸ್ತುಗಳು ಕೂಡ ಪತ್ತೆಯಾಗಿರುವಂಥ, ಒಂದು ಎಲೆಕ್ಟ್ರಿಕ್ ಟವರ್ ಆಗಿರ್ಬೋದು, ಇನ್ನೊಂದು ರೇಲಿಂಗ್ಸು ಮತ್ತು ಒಂದು ಕ್ಯಾಬಿನ್, ಒಂದು ವಾಹನದ ಕ್ಯಾಬಿನ್ ಮತ್ತು ಇನ್ನೊಂದು ಸ್ಥಳವನ್ನು ಕೂಡ ಶೋಧ ಮಾಡಲಾಗಿದೆ, ಫಿಕ್ಸ್ ಮಾಡಲಾಗಿದೆ. ಇದೇ ಸ್ಥಳದಲ್ಲಿ ಕೂಡ ಕೆಲವರು ನಾಪತ್ತೆಯಾದವರು ಇದೇ ಸ್ಥಳದಲ್ಲಿ ಸಿಲುಕಿದ್ದಾರೆ ಎಂಬುದ ಮಾಹಿತಿ ಕೂಡ ನಮಗೆ ನೀಡಿರುವಂಥದ್ದು. ಒಟ್ಟಿನಲ್ಲಿ ಕಳೆದ ಜುಲೈ 16ರಂದು ಸಂಭವಿಸಿದಂಥ ಭೂಕುಸಿತದಲ್ಲಿ ಒಟ್ಟು 11 ಜನ ನಾಪತ್ತೆಯಾಗಿವೆ. ಇದರಲ್ಲಿ ಇವರ
ಇಲ್ಲಿವರೆಗೆ 8 ಮೃತದೇಹಗಳು ಪತ್ತೆಯಾಗಿದೆ ಮತ್ತು ಅವರ ಗುರುತನ್ನು ಕೂಡ ಪತ್ತೆ ಹಚ್ಚಿರುವಂಥದ್ದು. ಈಗಾಗಲೇ ಇನ್ನೂ 3ವರಿಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಗಂಗೆಕೊಳ್ಳದ ಲೋಕೇಶ್ ನಾಯ್ಕ ಆಗಿರ್ಬೋದು ಅಥವಾ ಶಿರೂರಿನಿಂದ ಜಗನ್ನಾಥ್ ನಾಯ್ಕ ಆಗಿರ್ಬೋದು ಮತ್ತು ಕೇರಳ ಮೂಲದ ಅರ್ಜುನ್ ಲಾರಿ ಚಾಲಕ ಅರ್ಜುನ್ ಅವರ ಮೃತದೇಹಕ್ಕಾಗಿ ಶೋಧ ಕೂಡ ನಡೆಸಲಾಗಿದೆ. ಇವತ್ತು ಬೆಳಗ್ಗೆಯಿಂದ ಕಾರ್ಯಾಚರಣೆಯನ್ನು ಸಂಬಂಧಪಟ್ಟ ರಕ್ಷಣಾ ತಂಡಗಳು ಕೂಡ ಮಾಡ್ತಾ ಇರುವಂಥದ್ದು. ನೋಡ್ತಾ ಇರ್ಬೋದು ಗಂಗಾವಳಿ ನದಿ ಯಾವ ರೀತಿಯಾಗಿ ತನ್ನ ಹರಿವನ್ನು ತೋರಿಸ್ತಾ ಇರುವಂಥ ಬಹಳ ಸ್ಪೀಡಾಗಿ ನೀರು ಕೂಡ ಮೇಲ್ಭಾಗದಿಂದ ಸಮುದ್ರದ ಕಡೆ ಹರಿತಾ ಇರುವಂಥದ್ದು. ಈ ಒಂದು ಕಠಿಣವಾದ ಪರಿಸ್ಥಿತಿಯಲ್ಲಿ ರಕ್ಷಣಾ ತಂಡಗಳು ಕಾರ್ಯಾಚರಣೆಯನ್ನು ಮಾಡಬೇಕಾದ ಅವಶ್ಯಕತೆ ಅನಿವಾರ್ಯತೆ ಕೂಡ ಇದ್ದಿರುವಂಥದ್ದು. ಯಾಕಂತ ಹೇಳಿದ್ರೆ ಕೇರಳ ಮೂಲದ ಅರ್ಜುನ್ನ ವಿಚಾರದಲ್ಲಿ ಈಗಾಗಲೇ ಕೇಂದ್ರದ ಮಟ್ಟದಲ್ಲಿ ಕೂಡ ಬಹಳ ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಆದರೆ ಸಂಬಂಧಪಟ್ಟ ರಕ್ಷಣಾ ತಂಡಗಳಿಗೆ ಈ ಒಂದು ಗಂಗಾವಳಿ ನದಿಯಲ್ಲಿ ನೀರಿನ ಹರಿವಿನ ಪ್ರಮಾಣ ಜಾಸ್ತಿ ಆಗಿರುವುದರಿಂದ ಶೋಧ ಕಾರ್ಯಕ್ಕೆ ಕೂಡ ಒಂದು ರೀತಿಯ ಅಡಚಣೆ ಕೂಡ ಆಗಿದೆ. ಯಾಕಂತಂದರೆ ನಿನ್ನೆ ಹೇಳಿದಂತೆಯೇ ಮೇಜರ್ ಜನರಲ್ ಇಂದ್ರ ಬಾಲನ್ ಅವರು ಹೇಳಿಕೆ ನೀಡುವುದ ಹಾಗೆ ಈ ಒಂದು ನದಿಯಲ್ಲಿ ನೀರಿನ ಹರಿವಿನ ಪ್ರಮಾಣ 3 ನಾಟ್ಸ್ ಇದ್ದರೆ ಮಾತ್ರ ನೌಕಾ ಸಿಬ್ಬಂದಿಗಳಿಗೆ ಶೋಧ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲದಿದ್ದ ಪಕ್ಷದಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲು ಸಾಧ್ಯವಿಲ್ಲ ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಶೋಧ ಕಾರ್ಯಾಚರಣೆ ಇನ್ನಷ್ಟು ತೀವ್ರಗೊಳ್ಳುವ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಭೂಕುಸಿತ ಪ್ರದೇಶದಲ್ಲಿ ಮೂಕ ರೋದನೆಯನ್ನ ನೋಡೋದೇ ಒಂದು ರೀತಿಯಲ್ಲಿ ಕಷ್ಟ. 11 ದಿನಗಳಿಂದ ರೋಧಿಸ್ತಾ ಇದೆ ಶ್ವಾನ. ಭೂಕುಸಿತದಲ್ಲಿ ಮೃತಪಟ್ಟಿದ್ದಂತಹ ಕುಟುಂಬ ಲಕ್ಷ್ಮಣ್ ನಾಯಕ್ ಇವರು ಈ ನಾಯಿಯನ್ನ ಸಾಕಿದ್ರು, ಈ ಶ್ವಾನವನ್ನ ಸಾಕಿದ್ರು. ಈಗ ಶ್ವಾನದ ರೋದನೆಯನ್ನ ನೋಡೋಕ್ಕಾಗೋದಿಲ್ಲ. ಊಟ ತಿಂಡಿ ಬಿಟ್ಟು ಶ್ವಾನ ರೋಧಿಸ್ತಾ ಇದೆ. ಮೂಕ ಪ್ರಾಣಿಯ ರೋದನೆ ಕೇಳುವವರು ಕೂಡ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅವಂತಿಕೆಗಾಗಿ ಕಾಯ್ತಾ ಇದ್ದಾರೆ. ಈಗಾಗಲೇ ಸಂಬಂಧಪಟ್ಟ ಈ ನಾಶವನ್ನು ಕಾಣ್ತಾ ಇದ್ದೇವೆ. ಸಂಬಂಧಪಟ್ಟಂತೆ ಈಗಾಗಲೇ ಲಕ್ಷ್ಮಣ್ ನಾಯ್ಕ ಅವರ ಕುಟುಂಬ ಆಹುತಿಯಾಗಿರುವಂಥದ್ದು. ಘಟನೆಯಲ್ಲಿ ತನ್ನ ಮನೆಯವರನ್ನು ಕಳೆದುಕೊಂಡ ಶ್ವಾನ ಕೂಡ ಇನ್ನೂ ಕೂಡ 11 ದಿವಸಗಳಿಂದ ತನ್ನವರಿಗಾಗಿ ಕಣ್ಣೀರಿಡ್ತಾ ಇದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಶ್ವಾನ ಕೂಡ ಇದೇ ಸ್ಥಳದಲ್ಲಿ ಕಣ್ಣೀರಿಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ 11 ದಿನಗಳಾದರೂ ಕೂಡ ಮನೆಯವರು ಯಾರೂ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಸಂಬಂಧಪಟ್ಟ ಶ್ವಾನ ಕೂಡ ತುಂಬ ಬಡಕಲಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಶ್ವಾನಗಳು ಕೂಡ ಇದ್ದಿರುವ ದೃಶ್ಯವನ್ನು ಕಾಣ್ತಾ ಇದ್ದೇವೆ. ಬಹಳ ಪ್ರಮುಖವಾಗಿ ನೋಡ್ತಾ ಇರ್ಬೋದು ಅನ್ನ ಊಟ ನೀರು ಎಲ್ಲವುಗಳನ್ನು ಬಿಟ್ಟು ಈ ಶ್ವಾನ ಇಲ್ಲಿ ತನ್ನವರಿಗಾಗಿ ಲಕ್ಷ್ಮಣ್ ನಾಯ್ಕ ಆಗಿರ್ಬೋದು, ಅವರ ಪತ್ನಿ ಶಾಂತಿ ಮತ್ತು ಮಕ್ಕಳಾಗುವಂಥ ರೋಷನ್ ಮತ್ತು ಅವಂತಿಕೆಗಾಗಿ ಕಾಯ್ತಾ ಇದ್ದಾರೆ. ಈಗಾಗಲೇ ಸಂಬಂಧಪಟ್ಟ ಈ ನಾಯಿಗೆ ಈಗಾಗಲೇ ಕಳೆದ ಹಲವು ದಿನಗಳಿಂದ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಶ್ವಾನ ಕೂಡ ಕಣ್ಣೀರಿಡ್ತದೆ. ಊಟ ತಿಂಡಿ ಏನೂ ಕೂಡ ಮಾಡಲಿಲ್ಲ ಈವರೆಗೂ. ಈ ಸಂಬಂಧಪಟ್ಟ ಈ ಶ್ವಾನಕ್ಕೋಸ್ಕರ ನಾಡಿನ ವಿವಿಧ ಭಾಗಗಳಿಂದ ತುಂಬ ಬೇಡಿಕೆ ಕೂಡ ಬಂದಿರುವಂಥದ್ದು. ಶಿರ್ಸಿ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಈ ಶ್ವಾನವನ್ನು ತಮಗೆ ಕೊಡಿ ಎಂಬ ಬೇಡಿಕೆಯನ್ನು ಕೂಡ ಬಂದಿರುವಂಥ. ಆದರೆ ಈ ಶ್ವಾನ ಈ ಸ್ಥಳವನ್ನು ಬಿಟ್ಟು ಕಳೆದ 11 ದಿನಗಳಿಂದ ಈ ಸ್ಥಳವನ್ನು ಬಿಟ್ಟು ಎಲ್ಲೂ ಕೂಡ ಕದಲ್ತಾ ಇಲ್ಲ. ನೋಡ್ತಾ ಇರ್ಬೋದು ಎಲ್ಲಿ ಕೂತಂಥ ಸ್ಥಳದಲ್ಲಿ ಕೂಡ ಇದ್ದಿರುವಂಥದ್ದು. ಯಾಕಂತ ಹೇಳಿದ್ರೆ ಈ ಶ್ವಾನ ಪ್ರೀತಿ ಯಾವ ರೀತಿಯಾಗಿ ಮಾನವನ ಮೇಲೆ ಇದೆ ಎಂಬುದರ ಬಗ್ಗೆ ಇದು ತಿಳಿಸ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಈ ಶ್ವಾನದ ಒಂದು ಮಾಲೀಕನ ಪ್ರೀತಿಗೆ ನಾವು ಕೂಡ ಮರಗಲೇಬೇಕಾಗಿರುವಂಥದ್ದು. ಒಟ್ಟಿನಲ್ಲಿ ಈಗ ಶ್ವಾನ ಕೂಡ ಹತ್ತಿಂದ ಇನ್ನೂವರೆಗೂ ಕೂಡ 11 ದಿನಗಳು ಕಳೆದ್ರೆ ಮನೆಯ ಯಾರನ್ನು ಕೂಡ ಕಾಣೋ ಸಾಲಾಗಿದೆ ಅಲ್ಲ. ಈಗಾಗಲೇ 4 ಮೃತದೇಹಗಳು, ಆ ಕುಟುಂಬದ 4 ಮೃತದೇಹಗಳು ಈಗಾಗಲೇ ಇದ್ದೇ ಸಿಕ್ಕಿರುವಂಥದ್ದು ಮತ್ತು ಅಂತ್ಯಕ್ರಿಯೆ ಕೂಡ ನಡೆದಿರುವಂಥದ್ದು. ಆದರೆ ಈ ಶ್ವಾನಕ್ಕೆ ಏನೂ ಗೊತ್ತಿಲ್ಲ, ಮಾತು ಬಾರದ ಶ್ವಾನಗಳಿಗೆ ಏನೂ ಗೊತ್ತಿಲ್ಲ. ಹೀಗಾಗಿ ತನ್ನ ಒಂದು ಮಾಲೀಕನ ನೆನೆಯುತ್ತಾ ಇದೇ ಸ್ಥಳದಲ್ಲಿ ಕೂಡ ಇದ್ದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.